ಬಾರಯ್ಯ ಪ್ರೇಮು, ನಾನ್ ಮ್ಯಾನೇಜರ್ ಸೀನು. ನೀನು ತುಂಬಾ ಅದೃಷ್ಟವಂತ. ಎಷ್ಟೋ ಜನ VIP ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ಲ. ಮತ್ತಿಂಗೇನು ಮೇಡಮ್ ಯಾರೋ ಗೊತ್ತಾ? 20 ಕಂಪನಿಗೆ MD, 2020 ಕ್ರಿಕೆಟ್ ಟೀಮ್ಗೆ ಓನರ್. ಇನ್ನು ಹೇಳ್ಬೇಕಂದ್ರೆ 50 ಮಾಡರ್ನ್ ಜಿಮ್ ಸಿಟಿ ಎಲ್ಲ ಇದೆ. ಆ ಜಿಮ್ಗೆ ಯಾರ್ಯಾರು ಬರ್ತಾರ ಗೊತ್ತಾ? MLA, ಮಿನಿಸ್ಟರ್, VIP ಗಳು. ನಾನು ಇನ್ನು ಏನ್ ಹೇಳ್ತಿದ್ದೆ ಅಂದ್ರೆ, ಮೇಡಮ್ ಸಂಪಾದನೆ ಇನ್ನು 350 ಕೋಟಿ ದಾಟೋಗಿದೆಯಾ? ಈಗ ನೀನು ಅದೃಷ್ಟವಂತನೇ. ಹೋಗಲ್ಲಿ ಕುತ್ಕೊಳ್ಳೆ, ಮೇಡಮ್ ಹತ್ರ ಆರ್ಡರ್ ತಗೊಂಡ್ ಬರ್ತೀನಿ. ಯಾರು ನೋಡು ಜೊಲ್ಲು ಪಾರ್ಟಿ ಬರ್ತಾ ಇದ್ದಾರೆ. ಆಹಾ, ಒಳ್ಳೆ ಕಲರ್, ಒಳ್ಳೆ ರಸಪೂರಿ ಮಾವನಿದ್ದಂಗಿದ್ದಾಳೆ. ಆಹಾ, ಇವಳು ನದ್ಕೊಂಡ್ರೆ ಆ ಥರ ಬೆಳಬಾರ್ದು. ಅವಕಾಶ ಸಿಗ್ಬೇಕಲ್ಲ. ಏನ್ ಪ್ರೇಮ್ ಅಲ್ಲಿದೀಯಾ? ಮೇಡಮ್ ಫೋಟೋ ಅದು ಮೇಲಿದ್ರೆ ಮೇಡಮ್ ಬಾ. ನೋಡ್ತಾನೆ ಜೋಲ್ ಸುರಿಸ್ತಾ ಇದ್ದಾರೆ. ನೇರವಾಗಿ ನೋಡ್ತಾ ಏನಾಗ್ತೀಯ ಏನೋ. ಯಾರು ನೋಡಿದ್ರು ಇದೇ ತರ ಆಯ್ತು. ಯೋ ಆ ರೂಮ್ ತೆಗಿಬೇಡ. ನಾನೇ 10 ವರ್ಷದಿಂದ ಇದ್ದೀನಿ. ನಾನೇ ಆ ರೂಮ್ ತೆಗಿ ನೋಡಿಲ್ಲ. ರೂಮಲ್ಲಿ ಏನಿದೆ ಸರ್? ಅದೇ ನಾನು ಹೇಳಿದ್ದೆ, ಆ ರೂಮಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ತೆಗಿ అంటే ತೆಗೆದ್ಬಿಡ್ತೀನಿ. ಮೇಡಮ್ ಕೆಳಗೆ ಮೇಲೆ ಯಾರು ಬರ್ತೀನಿ ನೋಡ್ತಾರೆ ಮುಂದೆ ನನಗೆ ಭಯ. ಅದಕ್ಕೆ ನಾನು ಬಿಟ್ಬಿಟ್ಟೆ. ಸರಿ. ಅದೆಲ್ಲ ಬಿಡೆಯ. ಮೇಡಮ್ ಸುಟ್ಟು ಬಿಡ್ತಾರೆ. ರೈಟಲ್ಲಿ ಹೋಗು. ಅಯ್ಯಯ್ಯ, ಎಲ್ಲ ಪಕ್ಕದ ಮಕ್ಕಳಾಯ್ತು. ಮೇಡಮ್, ಮೇ ಐ ಕಮ್ ಇನ್? ಹಾಯ್. ಕೂತ್ಕೋ. ಹಾಯ್, ಥ್ಯಾಂಕ್ ಯು ಮೇಡಮ್. ಹತ್ರ ಬಂದು ಕೂತ್ಕೋ. ಇಟ್ಸ್ ಓಕೆ ಮೇಡಮ್. ತುಂಬಾ ಕುಚ್ಚಿದೆಯಾ? ನಿಮ್ಮನ್ನ ನೋಡ್ಲೇ ಇಲ್ಲ ಮೇಡಮ್. ನಿನ್ನ ನೋಡ್ತಾ ಇದ್ರೆ ನನ್ಗೆ ಅದು ತರ ಅನಿಸ್ತಾ ಇದೆ ಗೊತ್ತಾ? ಎಸ್ ಮೇಡಮ್. ಅಲ್ಲಿ ನೋಡು. ಮೇಡಮ್ ಅಂತ ಹೇಳಿದ್ರು ರಸಪೂರಿ ಮಾವನ ಇದ್ದಂಗಿದ್ದಾಳೆ. ಮನೆ ಹುಲಿನ ಇಲ್ಲ ಬೀದಿ ಹುಲಿನ ನಾನು ಕಣ್ಣಿಡಿದ್ಬಿಟ್ಟೆ ಗೊತ್ತಾ? ಅಯ್ಯೋ, ತುಂಬಾ ಓವರ್ ಮಾಡ್ಬಿಟ್ಟೇನೋ. ಸಾರಿ ಮೇಡಮ್. ನೋಡು ಪ್ರೇಮ್, ನನಗೆ ಮನೆ ಹುಲಿ ಅಂದ್ರೆ ತುಂಬಾ ತುಂಬಾ ಈಗ ಹೊಸ ಕಲರ್ ಯಾರು ಅಂತ ಈಗ ನೋಡೋಣ. ಹಲೋ, ನೀವ್ ಯಾರು ಮಾತಾಡ್ತಾ ಇದ್ದೀರಾ? ಮಂಜುಳಾ, ನೀವು ನೀವು ವುಮೆನ್ಸ್ ಕಾಲೇಜಲ್ಲಿ ಓಡ್ತಿರೋದು? ಕಾಮೇಶಣ್ಣ, ಈ ಕಡೆ ಬಾ. ಟಿವಿ ನೋಡಿ. ಇಲ್ಲ, ನಾನು ಮರ್ತೋಗಿಲ್ಲ. ಇಲ್ಲಿ ಮಾತಾಡೋದು ಅಣ್ಣನ ಮಗಳು ಮಂಜುಲ್ ತಾನೆ? ಹೌದಣ್ಣ, ಅವಳೊಬ್ಳು ಟಿವಿ ಪ್ರೇಮ್ ಪ್ರೋಗ್ರಾಮ್ ಒಂದು ಕೂಡ ಮಿಸ್ ಮಾಡಲ್ಲ ಅಣ್ಣ. ಮಂಜುಳಾ ಪ್ರೇಮ್ಗೆ ದೊಡ್ಡ ಫ್ಯಾನ್. ಅಯ್ಯೋ, ಕಾಮೇಶಣ್ಣ, ದೀಪಾವಳಿ ಬರ್ತಾ ಇದೆ. ಈಗ ಕೇಳಿ, ನಮ್ಮ ಊರಿನ ಥಿಯೇಟರ್ಗಳೆಲ್ಲ ಆಗಬೇಕು. ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂದ್ರೆ, ಪ್ರೇಮ್ನ ಇಟ್ಟು ಒಂದು ಬ್ಯೂಟಿಫುಲ್ ಆಡ್ ತಗೋಬೇಕು. ಸರಿ ಅಣ್ಣ. ಅದಕ್ಕಿಂತ ಮೊದಲು ಪ್ರೇಮ್ ನಂಬರ್ ಬೇಕು. ನಮ್ಮ ಮಂಜುಳ ಕೇಳಿ ನಂಬರ್ ತಗೋ. ಖಂಡಿತ ತಗೋಬರ್ತೀನಿ. ನಮ್ಮ ಹಾವೇರಿಯಲ್ಲಿ ಬಟ್ಟೆ ಅಂಗಡಿ ದೊಡ್ಡ ಫೇಮಸ್ ಆಗ್ಬೇಕು. ಅರ್ಥ ಆಯ್ತಾ? ಏನ್ ಮಲ್ಲಿಗೆ, ಹೇಗಿದೆಯಾ? ನಾನ್ ನಿನ್ನ ಸುತ್ತಿ ಸುತ್ತಿ ಬರ್ತಾ ಇದ್ದೀನಿ, ನೀನು ಸಿಗುತ್ತಾನೆ ಇಲ್ಲ. ನಿನ್ನ ಮನಸ್ಸಲ್ಲಿ ಏನ್ ಅನ್ಕೊಂತ ಇದೀಯಾ? ಏನ್ ನಡೆದಿಲ್ಲ. ನಿನ್ ಜೊತೆ ನಾನು ಬರಲ್ಲ. ಈ ಊರಲ್ಲಿ ನಮ್ಮಪ್ಪ ಎಷ್ಟು ದೊಡ್ಡವನ ಗೊತ್ತಾ? ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ. ಅವರೇನ್ ತಗೋಬಂದು ತಗೋಬರ್ತಾರೆ. ಇದು ಕೊಂಡ್ಕೊಂಡ್ ಬರಕ್ಕೆ ನಿಮ್ಮ ಅಪ್ಪ ಇಟ್ಟ ವಸ್ತು ಅಲ್ಲ, ಮನ್ಸಿಗೆ ಸಂಬಂಧಪಟ್ಟ ವಿಷಯ. ಹೋಗಿ. ಈಗ ನಾನ್ ಹೋಗ್ತೀನಿ. ಮದುವೆ ಮಾಡ್ಕೊಂಡ್ರೆ ಅದು ನಿನ್ ಜೊತೆನೆ. ಹಾರೀಶ್, ಇದು ಸತ್ಯ. ನೋಡೋಣ. ನನಗೆ ಎಕ್ಸಾಮ್ಗೆ ಟೈಮ್ ಆಗ್ತಿದೆ ಅಮ್ಮ. ಆಯ್ತು, ಬಂದ್ಬಿಡ್ತಾ ಇದ್ದೀನಿ. ಆಯ್ತಮ್ಮ, ಅಪ್ಪ ಊರಲ್ಲಿ ಇಲ್ಲ ಅಂತ ಊಟನ ಹಾಗೆ ತಗೊಂಡ್ ಬರ್ಬೇಡ.